ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಇಂದು ಬಂದಿದ್ದೇನೆ ಮಹತ್ವಭಾರ ಶ್ರೀ ಸೋಮೇಶ್ವರ ದೇವಸ್ಥಾನ ಮೂಡುಕೇರಿ ಬಾರ್ಕುರಿಗೆ. ಯಾಕಂದರೆ ಉದ್ದಾಲ್ಗುಡ್ಡೆ ದಿ ವೆಂಕಮ್ಮ ಶೆಟ್ಟಿ ಮೊಮ್ಮಗಳು ಪೂರ್ಣಿಮಾ ವರದರಾಜ್ ಶೆಟ್ಟಿ ಮತ್ತು ಮಕ್ಕಳು ಬೆಂಗಳೂರು ಇವರಿಂದ ಶ್ರೀ ಸೋಮೇಶ್ವರ ದೇವರಿಗೆ ಬೆಳ್ಳಿಯ ಧಾರಾ ಪಾತ್ರೆ ಸಮರ್ಪಣೆ. ಈ ಕಾರ್ಯಕ್ರಮದ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಅದೇ ರೀತಿ ಮಾಸಿಕ ಶ್ರೀರಾಮೋತ್ಸವ ಕಾರ್ಯಕ್ರಮ ಕೂಡ ಜರುಗಲಿಕ್ಕಿದೆ, ಅದರ ವಿಡಿಯೋ ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಇನ್ಯಾಕೆ ತಡ, ಬನ್ನಿ ಹೋಗೋಣ, ಶ್ರೀ ದೇವರ ದರ್ಶನವನ್ನು ಮಾಡೋಣ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಮುಕ್ತೇಶ್ವರರು ಉದಯ್ ಶೆಟ್ಟಿ ಇದ್ದಾರೆ. ಅವರೊಂದಿಗೆ ಮಾತಾಡೋಣ. ನಮಸ್ತೆ. ಇವತ್ತು ಇಲ್ಲಿ ಜರುಗುತ್ತಿರುವಂಥ ಕಾರ್ಯಕ್ರಮ ಏನು ಕಾರ್ಯಕ್ರಮ ಸರ್? ಇವತ್ತು ಇಲ್ಲಿ ಈಶ್ವರನಿಗೆ ರಜತ ಜಲಧಾರೆಯನ್ನು ಶ್ರೀಮತಿ ಪೂರ್ಣಿಮಾ ಶೆಟ್ಟಿ ಅವರು ಅದನ್ನು ನೀಡ್ತಾ ಇದ್ದಾರೆ. ಆ ಪ್ರಯುಕ್ತ ಇಲ್ಲಿ ಶತರುದ್ರಾಭಿಷೇಕ, ಅನ್ನ ಸಂತರ್ಪಣೆ ಹಾಗೆ ವಿಶೇಷ ಪೂಜೆ ನಡೀತಾ ಇದೆ. ದೇಶ ವಿದೇಶಗಳನ್ನು ತಿರುಗಿದ್ದಾರೆ. ಅಲ್ಲೆಲ್ಲ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಬಂದರೂ ಕೂಡ ತನ್ನ ಹುಟ್ಟೂರಿನಲ್ಲಿ ಹಿರಿಯರು ನಂಬಿಕೊಂಡು ಬಂದಂತಹ ಈ ದೇವರಿಗೆ ಏನಾದರೂ ನನ್ನ ಸೇವೆಯನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಈ ಒಂದು ಜಲಧಾರ ಪಾತ್ರೆಯನ್ನು ಕೊಟ್ಟಿದ್ದಾರೆ. ಶ್ರೀದೇವರವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಆತ್ಮೀಯ ವೀಕ್ಷಕರಿಂದ ನಮ್ಮೊಂದಿಗಿದ್ದಾರೆ ವೇದಮೂರ್ತಿ ರಮೇಶ್ ಭಟ್ರು. ಅವರು ಈ ಕಾರ್ಯಕ್ರಮದ ಎಲ್ಲ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಅಂದರೆ ಧಾರ್ಮಿಕ ಕೆಲಸ ಕಾರ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಈ ಒಂದು ಇಂದಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಸರ್. ನಮ್ಮ ಊರಿನ ಅವರೆಲ್ಲ ಹಿರಿಯರೇ ಇದ್ದಿರತಕ್ಕಂತಹ ನಮ್ಮ ಪೂರ್ಣಿಮಾ ಶೆಟ್ಟಿಯವರು, ವರದರಾಜ ಶೆಟ್ಟಿಯವರ ಅವರು ದೊಡ್ಡ ದೈವ ಭಕ್ತರು, ಈಶ್ವರ ಭಕ್ತರು. ಭಾರತದ ಜ್ಯೋತಿರ್ಲಿಂಗವನ್ನೆಲ್ಲ ದರ್ಶನ ಮಾಡಿಕೊಂಡು ಬಂದಿದ್ದಾರೆ. ಈಗಾಗಲೇ ಹಲವಷ್ಟು ಪುಣ್ಯಕ್ಷ ದರ್ಶನ ಮಾಡಿ ಬಂದ್ದಾರೆ. ಊರಿನಿರತಕ್ಕಂಥ ದೇವರಿಗೆ ಒಂದು ಪ್ರಿಯ, ದೇವರಿಗೆ ಯಾವುದು ಪ್ರಿಯ, ಒಂದೊಂದು ದೇವರು ಪ್ರಿಯವಾಗಿರ್ತಾರೆ. ಈಶ್ವರ ಅಭಿಷೇಕ ಪ್ರಿಯ, ಹಾಗೆ ಅಭಿಷೇಕ ಪ್ರಿಯವಾಗಿರತಕ್ಕಂಥದ್ದು ನಾನು ನೆನೆಸಿಕೊಂಡು ದೇವರಿಗೆ ಏನು ಬೇಕು ಅದು ರಜತಮಯವಾಗಿರತಕ್ಕಂತಹ ಧಾರಾಪಾತ್ರ ಸಮರ್ಪಣವಾಗಿ ಇಟ್ಕೊಂಡಿದ್ದಾರೆ. ಆ ದೇವರ ಶತರುದ್ರಾಭಿಷೇಕ ಹಾಗೂ ಸಮರ್ಪಣಾ ಭಾವ ಮತ್ತು ಅನ್ನದಾನ ಇದೆ. ಎಲ್ಲ ನಿಮಗೆಲ್ಲ ಗೊತ್ತಿರೋ ಬಾರ್ಕೂರದೆಲ್ಲ ಹಾಗೆ ಬಾರ್ಕೂರು ದೇವಸ್ಥಾನಗಳು ಹೇಗೆ ದೇವಸ್ಥಾನ ಬೀಡಾಗಿರತಕ್ಕಂಥ ಬಾರ್ಕೂರಲ್ಲಿ 10 ಕೆರೆಯಲ್ಲಿ ಮುಡುಕೇರಿ ಒಂದು ಕೆರೆ ಆಗಿರ್ತದೆ. ಅಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಬೇರೆ ದೇಶದಲ್ಲೂ ಬೇರೆ ರಾಜ್ಯದಲ್ಲಿದ್ದರೂ ಸಹ ನಮ್ಮದಾದಂತಹ ಊರಿದ್ದ ದೇವಸ್ಥಾನದ ಬಗ್ಗೆ ತುಂಬ ಅಭಿಮಾನದಿಂದ ಅವರು ಸಮರ್ಪಿಸಿಕೊಂಡಿದ್ದಾರೆ. ಆ ಭಗವಂತ ಅವರಿಗೂ ಅವರ ಕುಟುಂಬದವರಿಗೆಲ್ಲ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸುವಾಗಿ ಶಿವ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸಿಕೊಡ್ತಾರೆ. ಆತ್ಮೀಯ ವೀಕ್ಷಕರು, ಇಂದು ನಮ್ಮೊಂದಿಗೆ ಪೂರ್ಣಿಮಾ ಮೇಡಮ್ ಅವರಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮಗೆ ಅಂದರೆ ಈ ನೀಡುವಂಥ ಮನಸ್ಸಾದ ಬಗ್ಗೆ, ಮತ್ತು ನೀವು ಇಲ್ಲಿನವರೆಲ್ಲ ಮೇಡಮ್? ಇಲ್ಲಿ ಮೂಲ ಇಲ್ಲೇ. ಈ ಕೊಡುವ ಮನಸ್ಸಾದ ಬಗ್ಗೆ ನಾನು 12 ಜ್ಯೋತಿರ್ಲಿಂಗ ಮಾಡಿದೆ. ನಂಗೆ ಮಾಡಬೇಕಂತ ಆಸೆ ಇತ್ತು. ಮಾಡಿ ಆದಮೇಲೆ ಮತ್ತೆ ನನ್ನ ಹುಟ್ಟಿದ ಊರಲ್ಲಿ ಏನಾದರೂ ಕೊಡಬೇಕಂತ ಆಸೆ ಇತ್ತು ಶಿವನಿಗೆ. ಚಿಕ್ಕ ಕಾಣಿಕೆ ಜಲಧಾರೆ ಕೊಡುವಂತ ಮನಸ್ಸಾಯಿತು. ಹಾಗೆ ಅಂದರೆ ನೀವು ಎಲ್ಲಿರೋದು ಮೇಡಮ್? ನೀವು ಬೆಂಗಳೂರ? ಎಲ್ಲ ಬೆಳೆದಿದ್ದೆಲ್ಲ ಬಾಂಬೆ, ಮದುವೆಯಾಗಿ ಹೋಗಿದ್ದು ದುಬೈ. ನನಗೆ ಶಿವನ ತುಂಬಾ ನಂಬಿಕೆ ಉಂಟು. ಹಾಗೆ ಅಂದರೆ ನಮ್ಮ ಊರಿನ ದೇವಸ್ಥಾನಕ್ಕೆ ನಮ್ಮ ನೇಟಿವ್ ಪ್ಲೇಸಲ್ಲಿ ನನಗೆ ಯಾವಾಗಲೂ ಬಂದು ಸೇವೆ ಸಲ್ಲಿಸ್ತಾ ಇರ್ತೇನೆ. ಹೌದು, ಖಂಡಿತ. ಆಗಲಿ ಮೇಡಮ್. ಥ್ಯಾಂಕ್ ಯು. ನಮಸ್ತೆ.
ಪೂಜೆಗೆ ಪುಂಚುದ